ಇವತ್ತು ನನ್ನ ಮುಂದೆ ವಿವೋದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ವಿವೋ V70 ಎಲೈಟ್ ಸ್ಮಾರ್ಟ್ ಫೋನ್ ಇದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈ ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟು 52,000 ರೂಪಾಯಿಗೆ ಲಾಂಚ್ ಆಗ್ತಾ ಇದೆ. ಒಂದು ಟೈಮಲ್ಲಿ ವಿವೋ ವಿ ಸೀರೀಸ್ ಅಂದರೆ 20,000-25,000 ರೂಪಾಯಿಗೆ ಲಾಂಚ್ ಆಗ್ತಾ ಇದ್ದಂಥ ಸ್ಮಾರ್ಟ್ ಫೋನು ಇತ್ತೀಚೆಗೆ ರ್ಯಾಮ್ ಶಾರ್ಟೇಜ್ ಎಲ್ಲ ಆದಮೇಲೆ 52,000 ರೂಪಾಯಿಗೆ ಬಂದು ಕೂತಿದೆ. ಇನ್ನೊಂದು ವೇರಿಯಂಟು V70 ಮೋಸ್ಟ್ಲಿ ಸ್ವಲ್ಪ ಕಡಿಮೆಗೆ ಲಾಂಚ್ ಆಗ್ಬೋದು. ಇದು ಪ್ರೀಮಿಯಂ ವೇರಿಯಂಟು V70 ಎಲೈಟ್ ಅಂತ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಸ್ಮಾರ್ಟ್ ಫೋನ್ ನೋಡಕ್ಕೆ ಸಿಗುತ್ತೆ. ಇದನ್ನು ಪಕ್ಕಕ್ಕಿಟ್ಟರೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ನಂತರ ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರು, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ 90 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ನಂತರ USB Type-C ಚಾರ್ಜಿಂಗ್ ಕೇಬಲು, ಟೈಪ್ ಎ ಇಂದ Type-C, ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಲಿಟ್ರಲಿ ಹೆವಿ ಪ್ರೀಮಿಯಂ ಲುಕ್ಕು, ಪ್ರೀಮಿಯಂ ಬಿಲ್ಡನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ವಿ ಸೀರೀಸ್ನಲ್ಲಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, 194 ಗ್ರಾಮ್ ವೆಯ್ಟು ಮತ್ತು 7.59 mm ಥಿಕ್ನೆಸ್ಸು. ಫ್ರಂಟಲ್ಲಿ ಗ್ಲಾಸ್ ಹಾಕಿದ್ದಾರೆ, ಯಾವ ಗ್ಲಾಸ್ ಅಂತ ಸ್ಪೆಸಿಫೈ ಮಾಡಿಲ್ಲ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ಲು ತುಂಬ ತಿನ್ನಾಗಿದೆ ಫ್ರಂಟಲ್ಲಿ, 1.25 mm ಥಿಕ್ನೆಸ್ಸು. ಯೂನಿಫಾರ್ಮ್ ಬೆಸಲ್ಸು ಸಕ್ಕ ತಿನ್ನಾಗಿದೆ, ಫ್ರಂಟ್ ಏನು ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಇದು ಕೂಡ ಗ್ಲಾಸೇ, ಮತ್ತೊಮ್ಮೆ ಯಾವ ಗ್ಲಾಸ್ ಅಂತ ಅವರೆಲ್ಲೂ ಕೂಡ ಹೇಳಿಲ್ಲ. ಒಂಥರ ಮ್ಯಾಟ್ ಫಿನಿಶು, ಸ್ಮಡ್ಜಸ್ ಎಲ್ಲೂ ಕೂಡ ಆಗಲ್ಲ, ಕ್ಯಾಮ್ರಾ ಬಂಪಲ್ಲೂ ಕೂಡ ಆಗೋದಿಲ್ಲ, ಆಯಿತಾ. ಹಿಂದ್ಗಡೆ 3 ಕ್ಯಾಮ್ರಾ ಇದೆ ಮತ್ತು ಆರಾ LED ಫ್ಲ್ಯಾಶ್ ನಮಗೆ ಸಿಗ್ತಾರೆ. ಜಾಯ್ಸ್ ಅವ್ರದ್ದು ಬ್ಯಾಡ್ಜಿಂಗ್ ಸಹ ಇದೆ. ಹಿಂದ್ಗಡೆಯಿಂದ ಫೋನ್ ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಈ ಕಲರ್ ಅಂತೂ ನಂಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಫೋನ್ನ ಫ್ರೇಮ್ ಕೂಡ ಅದೇ ಕಲರ್ ಇದೆ. ಇದು ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಅಲಾಯ್ ಫ್ರೇಮ್, ಆಯಿತಾ. USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಹಾಕ್ಬೋದು. IR ಬ್ಲಾಸ್ಟರ್ನ ಕೊಟ್ಟಿದ್ದಾರೆ. ಜೊತೆಗೆ IP68 ಮತ್ತು IP69 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಹ ಕೊಟ್ಟಿದ್ದಾರೆ. ಸದ್ಯಕ್ಕೆ 3 ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜ್ಗೆ ಇಂಪ್ರೆಸ್ ಮಾಡ್ತು. ಫ್ಲ್ಯಾಗ್ಶಿಪ್ ಲೆವೆಲ್ನ 70-80 ಸಾವಿರ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಡಿಸೈನ್ ಬಿಲ್ಡೇ ಸಿಗುತ್ತೆ. ಇಂಪ್ರೆಸ್ ಮಾಡ್ತು, ನೋಡೋಕ್ಕೂ ಕೂಡ ಒಂದು ಲೆವೆಲ್ಲಿಗೆ ಚೆನ್ನಾಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 6.59 ಇಂಚಿಂದು 1.5K ರೆಸೊಲ್ಯೂಷನ್ನ ಹೊಂದಿರುವಂಥ ಅಲ್ಟ್ರಾ ಕ್ಲಿಯರ್ OLED ಡಿಸ್ಪ್ಲೇ ಅಂತೆ. ಅವ್ರದ್ದು ಏನಾದ್ರು ಹೆಸರು ಹಾಕೋತಾರೆ. ಇದು 120 ಹರ್ಟ್ಸಿಂದ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಹೆವಿ ಬ್ರೈಟ್ ಆಗಿದೆ, ಪೀಕ್ ಬ್ರೈಟ್ನೆಸ್ಸು 5000 ನಿಟ್ಸು. 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. HDR10+ ಕೂಡ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ಒಳ್ಳೆ ಡಿಸ್ಪ್ಲೇ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ 3 ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಅಪ್ ಟು 12 GB ರ್ಯಾಮು, 512 GB ಸ್ಟೋರೇಜು, LPDDR5X ರ್ಯಾಮ್, ಸೂಪರ್ ಟಾಪ್ ನಾಚ್, UFS 4.1 ಸ್ಟೋರೇಜ್. ಯಾವುದೇ ಕಾಂಪ್ರಮೈಸು ರ್ಯಾಮು ಸ್ಟೋರೇಜ್ನಲ್ಲಿ ಆಗಿಲ್ಲ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಇದೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 17,82,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಪ್ರೈಸ್ ರೇಂಜಿಗೆ ಹೌದು, ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ ಸಿಗುತ್ತೆ. 8 Gen 5 ಸಿಗುತ್ತೆ, ಆಯಿತಾ. ಸೊ ಇದು ಕಡಿಮೆನೇ, ಒಟ್ಟಿನಲ್ಲಿ ಇದು ಕೂಡ ಪವರ್ಫುಲ್ ಆಗಿರುವಂಥದ್ದೇ. ಹಂಗಂತ ಫುಲ್ಲೇ ಕಡಿಮೆ ಪವರ್ ಅಂತ ಅನ್ನೋದಕ್ಕಾಗೋದಿಲ್ಲ. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಚೆಕ್ ಮಾಡ್ದಂಗೆ ಬ್ಯಾಟ್ರಿ ಡ್ರೈನ್ ನಾರ್ಮಲ್ ಆಗಿತ್ತು, ಒಂದು 6-7% ಆಯಿತು ನಾರ್ಮಲ್ಲು. ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 52 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯ್ತು. ಅದು ಕೂಡ ಇತ್ತೀಚಿನ ಫೋನ್ಗಳು ನೋಡಿಕೊಂಡ್ರೆ ನಾರ್ಮಲ್ ಅಂತಲೇ ಅಂತೀನಿ. ಗೀಕ್ಬೆಂಚ್ ಸ್ಕೋರ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಗೇಮಿಂಗ್ ಟೆಸ್ಟ್ ನಾವು ಮಾಡ್ದಂಗೆ ನಾವು BGMI ಚೆಕ್ ಮಾಡೋದು. ಇದರಲ್ಲಿ ಅಡ್ವಾನ್ಸ್ಡ್ 4D ವೈಬ್ರೇಷನ್ ಇದೆ, ಆಯಿತಾ. ಸೊ ನಿಮ್ಗೊಂದು ರೀತಿ ರಿಯಲಿಸ್ಟಿಕ್ ಗನ್ ಶಾಟ್ ಎಲ್ಲ ಮಾಡಿದಾಗ ನೀವು ಆನ್ ಮಾಡಿಕೊಂಡ್ರೆ ಆ ಒಂದು ಫೀಲ್ನ ಕೊಡುತ್ತೆ, ಆಯಿತಾ. ಮತ್ತು BGMIನಲ್ಲಿ ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ ತನಕ ಹೋಗುತ್ತೆ, ಅಂದರೆ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ಸ್ಮೂತ್ ಆಗಿದೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗಿ ಇದು ಕೂಡ ಆ್ಯಕ್ಚುಲಿ ಪ್ಲೇಯಬಲ್ ಇದೆ, ಆಯಿತಾ. ಸೊ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಂತ ಈ ಬೆಲೆಗೆ ಬೆಸ್ಟ್ ಅನ್ನಲ್ಲ, ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಸಿಗುತ್ತೆ. ಒಟ್ಟಲ್ಲಿ ಇದು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಹಿಂದ್ಗಡೆ 3 ಕ್ಯಾಮ್ರಾ ಇದೆ. 3ಕ್ಕೆ 3 ಸಹ ಜಾಯ್ಸ್ ಕ್ಯಾಮ್ರಾಗಳು, ಆಯಿತಾ.
ಸೊ ಇದರ ಮೇನ್ ಸೆನ್ಸರ್ 50 MP f1.88 ಅಪರ್ಚರು ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದು ತೆಗೆಯುವಂಥ ಫೋಟೋ ಬೆಂಕಿದೆ, ಹೆವಿ ಇಂಪ್ರೆಸ್ ಮಾಡ್ತು. ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ಸಖತ್ತಾಗಿ ತೆಗಿತಾ ಆಯಿತಾ. ಸೊ ಕಲರ್ಸ್ ಕೂಡ ನನಗೆ ತುಂಬ ಪಾಪ್ ಆಗ್ತಾಯಿದೆ, ನೋಡೋಕ್ಕೆ ಸಕ್ಕತ್ತಾಗಿ ಕಾಣ್ತಾ ಇದೆ ಅಂತ ಅನ್ನಿಸ್ತು. ಇನ್ನೊಂದು ಟೆಲಿಫೋಟೋ ಕ್ಯಾಮ್ರಾ ಇದೆ, 50 MP ಪೆರಿಸ್ಕೋಪಿಕ್ ಕ್ಯಾಮ್ರಾ. ಸೊ ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಸೋನಿ IMX8082 ಸೆನ್ಸರ್ ಆಯಿತಾ. ಇದು ಪೋರ್ಟ್ರೇಟ್ ಶಾಟ್ಸನ್ನು ಸಕ್ಕತ್ತಾಗಿ ತೆಗೆಯುತ್ತಾ ಆಯಿತಾ. ನೀವು ಪೋರ್ಟ್ರೇಟ್ಗೆ ಹೋಗ್ಬಿಟ್ಟಲ್ಲಿ ನೀವು AI ಮೋಡ್ಗೋದ್ರೆ, AI ಆನ್ ಮಾಡಿಕೊಂಡ್ರೆ ನಿಮಗೆ ಫಿಲ್ಟರ್ಸ್ಗಳಿದ್ದಾವೆ ಕೆಲವೊಂದು, ಲಿಟ್ರಲಿ ಎಂತೆಂಥ ಯುನೀಕ್ ಫಿಲ್ಟರ್ ಇದೆ ಅಂದರೆ AI ಮುಖಾಂತರ. ಹೌದು, AI ಮುಖಾಂತರ ಮಾಡುತ್ತೆ, ಬಟ್ ಎಷ್ಟು ನ್ಯಾಚುರಲ್ ಆಗಿ ಮಾಡುತ್ತೆ ಅಂದರೆ ಹೊಸದಾಗಿ ಫ್ಲೋರಲ್ ಬ್ಲೆಸ್ಸಿಂಗ್ ಅಂತ ಅಂದರೆ ಈ ಫ್ಲವರ್ಸ್ ಎಲ್ಲ ಕೆಳಗಡೆ ಬೀಳತ್ತಾರೆ. ಆ ಸೀಸನ್ ಪೋರ್ಟ್ರೇಟ್ ಮುಂಚೆನೇ ಇತ್ತು. ಹೋಲ್ ಇದು ಲಿಟ್ರಲಿ ಹೆವಿ ಯುನೀಕ್ ಆಗಿರುವಂಥ ಫಿಲ್ಟರ್ಗಳೆಲ್ಲ ಇದರಲ್ಲಿದೆ ಆಯಿತಾ. ನನಗೆ ಅದರಲ್ಲೂ ಸೀಸನ್ಸು ಮತ್ತು ಫ್ಲೋರಲ್ ತುಂಬ ಯೂನೀಕ್ ಅನ್ನಿಸ್ತು ನನಗೆ. ಮತ್ತು ಕ್ರಿಯೇಟಿವ್ ಆ್ಯನಿಮೇಷನ್ಸ್ ಅದು ಎಲ್ಲ ಆಪ್ಷನ್ ಇದೆ. ಜೊತೆಗೆ ಝಾಯ್ಸ್ ಅವ್ರದ್ದು ಮಲ್ಟಿ ಫೋಕಲ್ ಪೋರ್ಟ್ರೇಟ್ ಆಪ್ಷನ್ ಸಹ ಇದೆ. ಬೊಕೆ ಫ್ಲೇರ್ಸನ್ನು ನಿಮ್ಗೆ ಹೆಂಗೆ ಬೇಕು ಝಾಯ್ಸ್ ಅವ್ರದ್ದು ನೀವು ಅದನ್ನು ಚೇಂಜ್ ಕೂಡ ಅದಕ್ಕೂ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಲೆವೆಲ್ಸನ್ನು ಎಷ್ಟು ಬ್ಲರ್ ಆಗಬೇಕು ಅದನ್ನು ಕೂಡ ನೀವು ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೊಬೋದು. UI ತುಂಬ ಯೂಸರ್ ಫ್ರೆಂಡ್ಲಿ ಇದೆ. ಮತ್ತಿನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ಅದು ಕೂಡ ಝಾಯ್ಸ್ ಕ್ಯಾಮ್ರಾನೇ. ವೈಡ್ ಆಗಿದೆ, ಕ್ಲಾರಿಟಿ ಓಕೆ, ಬರೀ 8 MP ಆಗಿರೋದ್ರಿಂದ ಝೂಮ್ ಮಾಡಿದ್ರೆ ಕ್ವಾಲಿಟಿ ರಿಟೇನ್ ಆಗಿರೋದಿಲ್ಲ. ಸೊ ಫ್ರಂಟ್ ಕ್ಯಾಮ್ರಾ ಇದು ಕೂಡ 50 MP ಹೆವಿ ವೈಡ್ ಆಗಿದೆ. ಇದು ಕೂಡ ಝಾಯ್ಸ್ ಗ್ರೂಪ್ ಸೆಲ್ಫಿ ಜೊತೆಗೆ ಬರುತ್ತೆ. ಹೆವಿ ಅಂದರೆ ಹೆವಿ ವೈಡ್ ಆಗಿದೆ ಆಯಿತಾ. ಸೊ ವ್ಲಾಗರ್ಸ್ಗಳಿಗೆ ನಂಗೆ ಅನ್ನಿಸ್ತಂಗೆ ಹೆವಿ ಯೂಸ್ ಆಗುತ್ತೆ. ವ್ಲಾಗ್ ಮಾಡೋಕ್ಕೆಲ್ಲ ತುಂಬ ವೈಡ್ ಇರೋದ್ರಿಂದ ಫುಲ್ ಜಾಸ್ತಿ ಕವರ್ ಆಗುತ್ತೆ ಬ್ಯಾಕ್ಗ್ರೌಂಡು. ಸೊ ಇಂಪ್ರೆಸ್ ಮಾಡ್ತು. ಇನ್ನು ವಿಡಿಯೋಗ್ರಫಿಯಲ್ಲಿ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 60 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಈ ಫೋನ್ನ ಮೇನ್ ಸೆನ್ಸಾರ್ ಮತ್ತು ಪೆರಿಸ್ಕೋಪಿಕ್ ಎರಡರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಸೊ ಸ್ಟೇಬಲ್ ಔಟ್ಪುಟ್ ಬರುತ್ತೆ. ಈವನ್ ನೀವು ತೆಗಿಬೇಕಾದ್ರೆ ಶೇಕ್ ಮಾಡಿದ್ರು ಕೂಡ ಔಟ್ಪುಟ್ಟು ಬ್ಲರ್ರಿ ಬರಲ್ಲ. ಈವನ್ ವಿಡಿಯೋದಲ್ಲೂ ಕೂಡ ತುಂಬ ಸ್ಟೇಬಲ್ ಅಂತ ಅನ್ನಿಸ್ತು. ಓವರಾಲ್ ಕ್ಯಾಮ್ರಾ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಎಲ್ಲ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಡೈನಮಿಕ್ ರೇಂಜು, ಲಿಟ್ರಲ್ ಲೋ ಲೈಟಲ್ಲಿ ಪರ್ಫಾರ್ಮೆನ್ಸು ಪ್ರತಿಯೊಂದು ಕೂಡ ನನಗೆ ಇಂಪ್ರೆಸ್ ಮಾಡ್ತು. ವಿವೋದು ನೀವು ಯಾವುದೇ ಫೋನ್ ತೊಗೊಳ್ಳಿ, ಈವನ್ V ಸೀರೀಸು X ಸೀರೀಸ್ ಎಲ್ಲ ಕ್ಯಾಮ್ರಾದಲ್ಲಿ ಆ ಬೆಲೆಗೆ ನನಗನ್ನಿಸ್ದಂಗೆ ಚೆನ್ನಾಗೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಅವಶ್ಯಕತೆ ಇರುವಂತೆಲ್ಲ AI ಫೀಚರನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಆಗಲೇ ತೋರಿಸ್ದಂಗೆ ಓಲಿ ಪೋರ್ಟ್ರೇಟ್ ಬೇಕಾ, ಫ್ಲೋರಲ್ ಬ್ಲೆಸ್ಸಿಂಗ್ ಬೇಕು, ಮ್ಯಾಜಿಕ್ ವೆದರ್ ಎಲ್ಲ ಆಪ್ಷನು ಇದೆ. ಗ್ಯಾಲರಿ ಒಳಗೆ ಬೇಸಿಕ್ ಎಡಿಟಿಂಗು, ಎರೇಸರು, ಆಡಿಯೋ ನಾಯ್ಸನ್ನು ರಿಮ್ ಮಾಡುವಂಥ ಫೀಚರ್ ಪ್ರತಿಯೊಂದು ಕೂಡ ನಮಗೆ ಗ್ಯಾಲರಿ ಒಳಗೂ ಕೂಡ ಸಿಗ್ತಾ ಇದೆ. ಸೊ ಕ್ಯಾಮ್ರಾ ನನಗಂತೂ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಕ್ರೇಜಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಫೀಚರ್. ಇತ್ತೀಚೆಗೆ ಸ್ವಲ್ಪ ಕಡಿಮೆ ದುಡ್ಡಿನ ಫೋನಲ್ಲೂ ಕೂಡ ಬರೋಕ್ಕೆ ಶುರುವಾಗಿದೆ. ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ ವೈನ್ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಫೋನ್ ಒಂದು ಲೆವೆಲಿಗೆ ಕಾಂಪ್ಯಾಕ್ಟ್ ಆಗಿದ್ದರೂ ಸಹ 6500 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ 90 ವ್ಯಾಟಿಂದು ಫಾಸ್ಟ್ ಚಾರ್ಜರ್ ಸಹ ಇದೆ. ಬೈಪಾಸ್ ಚಾರ್ಜಿಂಗ್ ಸಹ ಇದೆ ನಿಮ್ಗೆ ಇದರಲ್ಲಿ. ಗೇಮ್ ಆಡಬೇಕಾದ್ರೂ ಸಹ ನೀವು ಚಾರ್ಜ್ ಹಾಕ್ಕೊಂಡ್ರೂ ಡೈರೆಕ್ಟ್ ಆ ಚಾರ್ಜು ಗೇಮ್ ಆಡೋದು ಕಡೆ ಹೋಗುತ್ತೆ ಆಯಿತಾ. ಸೊ ಫೋನ್ ಚಾರ್ಜ್ ಆಗ್ತಿರಲ್ಲ. ಸೊ ಒಂದು ರೀತಿ ನಿಮ್ಮ ಫೋನ್ ಹೀಟ್ ಆಗೋಲ್ಲ ಆ ಟೈಮಲ್ಲಿ. ಸೊ ಯುನೀಕ್ ಫೀಚರು ಇತ್ತೀಚೆಗೆ ಎಲ್ಲ ಫೋನಲ್ಲೂ ಕೂಡ ಬರೋಕ್ಕೆ ಶುರುವಾಗಿದೆ. ಇನ್ನು OS ಬಂತು ಅಂತ ಅಂದರೆ ಆ್ಯಂಡ್ರಾಯ್ಡ್ 16 ಬೇಸ್ ರನ್ ಆಗ್ತಿರುವಂಥ ಆರಿಜಿನ್ OS 6 ಆಯಿತಾ. ಸೊ ವಿವೋದವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಒಳ್ಳೆಯ ವಿಷಯ. ಇನ್ನು AI ಫೀಚರಿಗೆ ಬಂತು ಅಂದರೆ ಅವಶ್ಯಕತೆ ಇರುವಂಥ ಎಲ್ಲ AI ಫೀಚರ್ನ ಕೊಟ್ಟಿದ್ದಾರೆ. AI ನೋಟ್ಸು, ಕೆಲವೊಂದು ಸಮ್ಮರೈಸ್ ಮಾಡುವಂಥ ಫೀಚರು. ಸೊ ಆರಿಜಿನ್ ಐಲ್ಯಾಂಡ್ ಮೇಲ್ಗಡೆ ಡೈನಮಿಕ್ ಐಲ್ಯಾಂಡ್ ರೀತಿ ನಿಮಗೆ ಪಂಚೋಲ್ ಹತ್ರ ನೀವು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು ಆಯಿತಾ. ಸೊ ಅದೇ ಆ್ಯಪ್ಸನ್ನು ಸಜೆಸ್ಟ್ ಮಾಡುತ್ತೆ. ಮತ್ತು ವಿವೋದು ಆಫೀಸ್ ಕಿಟ್ ಎಲ್ಲ ಇದೆ. ಅಂದರೆ ನೀವು ಫೈಲ್ ಶೇರಿಂಗು ನಿಮ್ಮ PC-ಗೆ ಬೇರೆ ಫೋನ್ಗಳಿಗೆ ಫೈಲ್ ಟ್ರಾನ್ಸ್ಫರ್ ಫ್ಲಾಲೆಸ್ಸಾಗಿ ಆಗುತ್ತೆ ಆಯಿತಾ. ಇನ್ನು UI ಯೂಸರ್ ಫ್ರೆಂಡ್ಲಿ ಇದೆ. ಬೇಡದಿರೋಂಥ ಕೆಲವೊಂದು ಅಪ್ಲಿಕೇಶನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಓಕೆ, ಒಟ್ಟಿನಲ್ಲಿ ಸದ್ಯಕ್ಕೊಂದು ಸ್ಮೂತಾಗಿ ಕೆಲಸವನ್ನು ಮಾಡ್ತಾಯಿದೆ. ಕಸ್ಟಮೈಸೇಷನ್ ಆಪ್ಷನ್ ಎಲ್ಲ ಆ್ಯಕ್ಚುಲಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸೊ OS 4 ವರ್ಷ ಅಪ್ಡೇಟು ಓಕೆ ಅಂತೀನಿ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸ್ಟಿಯೋ ಸ್ಪೀಕರು, ಬಾಟಮ್ ಫೈರಿಂಗು, ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಸಹ ಇದೆ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ. NFC ಇದೆ ಮತ್ತು ಅವಶ್ಯಕತೆ ಇರುವಂಥ 5G ಬ್ಯಾಂಡ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಎಲ್ಲ ಸಿಗ್ತಾ ಇದೆ. ಸೊ ಇದಿಷ್ಟು ಈ ಫೋನಿಂದು ಕೆಲವೊಂದು ಮೈನ್ ಫೀಚರ್ ಆಯಿತಾ. ಸೊ ನಾನು ಹೇಳೋದಾದರೆ ನೋಡ್ರಪ್ಪ, ಕ್ಯಾಮ್ರಾಗೋಸ್ಕರ ವಿವೋ ಬ್ರ್ಯಾಂಡಿಂಗಲ್ಲಿ ಒಂದು ಸ್ಮಾರ್ಟ್ಫೋನ್ ಬೇಕು ಅಂದರೆ ಒಂದು ಆಪ್ಷನ್ ಆಗ್ಬೋದು. ಇತ್ತೀಚೆಗೆ ವಿವೋ V ಸೀರೀಸ್ ಎಲ್ಲ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗ್ತಾ ಬರ್ತಾ ಇದೆ. ಅಷ್ಟೇ ಲೆವೆಲ್ನ ಬಿಲ್ಡ್ ಕ್ವಾಲಿಟಿಯನ್ನು, ಪರ್ಫಾರ್ಮೆನ್ಸನ್ನು, ಕ್ಯಾಮ್ರಾವನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಸರ್ವಿಸ್ ವಿವೋದು ಟಾಪ್ ನಾಚ್ ಇದೆ ಆಯಿತಾ.
ಸೊ ನೋಡಿ ನಿಮಗೆ ಈ ಸ್ಪೆಸಿಫಿಕೇಷನ್ ಓಕೆ ಆಗಿ ಬೆಲೆ ಓಕೆ ಆಯಿತು ಅಂದರೆ ಒಂದು ಆಪ್ಷನ್ ಇಟ್ಕೊಬೋದು. ಒಟ್ಟಿನಲ್ಲಿ ಕ್ಯಾಮ್ರಾಗೋಸ್ಕರ ಸೂಪರ್ ಆಗಿದೆ ಅನ್ನಿಸ್ತು. ವಿವೋದು ವಿ ಸೀರೀಸ್ ನಾವು ಯಾವುದೋ ತೊಗೊಂಡ್ರು ಯೂಶ್ವಲಿ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದಿಷ್ಟು ಈ ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಂಗೆ ಗೊತ್ತಿಲ್ಲ ಇನ್ನೂ ನೆಕ್ಸ್ಟ್ ವರ್ಷ ಈ ಫೋನ್ನ ಬೆಲೆ ಏನಾಗುತ್ತೆ ಅಂತ. ಫೋನ್ಗಳ ಬೆಲೆ ಕಡಿಮೆ ಆಗೋ ಥರ ಏನು ಕಾಣ್ತಿಲ್ಲ ಈ ರ್ಯಾಮ್ ಚಿಪ್ ಶಾರ್ಟೇಜಲ್ಲಿ ಆದಮೇಲೆ. ನೋಡಬೇಕು ಯಾವಾಗ ಈ ಎಲ್ಲ ಫೋನ್ಗಳ ಬೆಲೆ ಕಡಿಮೆ ಆಗುತ್ತೆ ಅಂತ. ಸೊ ಇದಿಷ್ಟು ಈ ಫೋನ್ ಬಗ್ಗೆ. ನಿಮಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.